ಗಾಯ್ಸ್, ನನಗೆ ಪಿಂಗಾಣಿ ಐಟಮ್ಸ್ ಅಂದರೆ ತುಂಬಾ ಇಷ್ಟ ಅಂತ ಒಂದು ಬ್ಲಾಗಲ್ಲಿ ಹೇಳಿದ್ದೆ. ಇವಾಗ ಒಂದಷ್ಟು ಪಿಂಗಾಣಿ ಐಟಮ್ಸ್ಗಳನ್ನ ಆರ್ಡರ್ ಮಾಡ್ಕೊಂಡಿದ್ದೆ. ನಾನು ಏನಾದರೂ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ನ ತುಂಬ ಇಷ್ಟಪಡ್ತೀನಿ ಅಂದರೆ ಅದು ಈ ಥರ ಪಿಂಗಾಣಿ ಐಟಮ್ಸ್ಗಳು. ನನಗೆ ಪಿಂಗಾಣಿ ಐಟಮ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಇಷ್ಟ ಆಗುತ್ತೆ. ನಾನೊಂಥರ ಕ್ಲಮ್ಸಿ ಪರ್ಸನ್ ಆಯಿತಾ. ಬಟ್ ನಾನು ಅಡುಗೆ ಮನೇಲಿ ಯಾವುದೇ ಥರ ಐಟಮ್ಸ್ಗಳನ್ನ ಹೊಡೆದಾಕಲ್ಲ, ಬಿಕಾಸ್ ನಂಗೆ ಅವು ತುಂಬಾ ಇಷ್ಟ ಆಗುತ್ತೆ. ಇವೊಂದು ಸ್ವಲ್ಪ ಕಾಸ್ಟ್ಲಿ ಅನಿಸಿದ್ರು ನನಗೆ ಅವನ್ನ ತೊಗೊಂಡು ಕಲೆಕ್ಟ್ ಮಾಡಿ ಇಟ್ಕೊಳ್ಳೋಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ ಆಯಿತಾ. ಸೊ ಇವತ್ತಷ್ಟೇ ಒಂದಷ್ಟು ಪಿಂಗಾಣಿ ಐಟಮ್ಸ್ಗಳನ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಅವೆಲ್ಲ ಒಂದೊಂದೇ ಬಂದಿದ್ವು, ಒಂದು ವಾರದಿಂದ ಬಂದಿದ್ದಾವೆ, ಅಂದರೆ ಆರ್ಡರ್ ಬಂದಿದೆ, ಡೆಲಿವರಿ ಆಗಿದ್ದಾವೆ. ಅದನ್ನೆಲ್ಲ ಒಂದೇ ಸರಿ ನಿಮಗೆ ತೋರಿಸೋಣ ಅಂತೇಳಿ ಇಟ್ಟಿದ್ದೆ. ಸೊ ಇವತ್ತಾದರೂ ಹಾಲ್ ತೋರಿಸ್ತೀನಿ. ಲೆಟ್ಸ್ ಗೆಟ್ ಇನ್ ಟು ಇಟ್. ಫಸ್ಟು ಇದೊಂದು ಟೀ ಸೆಟ್ ಆಯಿತಾ. ಇದು ಐ ಥಿಂಕ್ 7 ಪೀಸ್ ಟೀ ಸೆಟ್ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಏನೇನಿದೆ ಇದರಲ್ಲಿ ಅಂತ ಹೇಳ್ಬಿಟ್ಟು. ಒಂದು ಈ ಥರ ಟ್ರೇ ಇದೆ ನೋಡ್ಬೋದು. ಈ ಥರ ಟ್ರೇ ಬ್ಲೂ ಮತ್ತು ವೈಟ್ ಕಲರಲ್ಲಿ. ಈ ಟೀ ಸೆಟ್ಟಲ್ಲಿ ಟ್ರೇ ಆದಮೇಲೆ ಈ ಥರ ಒಂದು ಟೀ ಪಾಟ್ ಬರುತ್ತೆ ನೋಡ್ಬೋದು. ಇದು ಬ್ಲೂ ಕಲರ್ ಬರುತ್ತಲ್ಲ, ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನ್ನು, ಆ ಥರ. ಇದು ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಆಯಿತಾ. ನಂಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಈ ಥರದ್ದು ಕಲೆಕ್ಟ್ ಮಾಡ್ಕೊಳ್ಳೋಕೆ ಅಷ್ಟು ಖುಷಿ ಆಗುತ್ತೆ. ಅದ್ರ ಜೊತೆಗೆ ಈ ಥರ ಒಂದು ಏನು ಮಿಲ್ಕ್ ಪೋರ್ ಮಾಡೋ ಅಂಥ ಮಗ್ಗಿದೆ ನೋಡ್ಬೋದು. ಐ ಹೋಪ್ ನಿಮಗೆ ಕಾಣಿಸ್ತಿದೆ ಅಂತ. ಅದ್ರ ಜೊತೆಗೆ ಈ ಥರದ್ದು ಒಂದು ಟೀ ಅಥವಾ ಶುಗರ್ ಏನಾದರೂ ಇಡೋದಕ್ಕೆ ಇದು ಪಾಟ್, ಶುಗರ್ ಇಡೋ ಥರದ್ದು ಒಂದು ಪಾಟ್ ಇದೆ ನೋಡ್ಬೋದು. ಇದು ಅಷ್ಟೇ ವೈಟ್ ಆ್ಯಂಡ್ ಬ್ಲೂ ಕಲರಲ್ಲಿ ಫ್ಲವರಲ್ಲಿದೆ. 2 ಕಪ್ಸ್ ಬಂದಿದೆ ನೋಡ್ಬೋದು, ಟೀ ಕಪ್ಸು. ಓ ಮೈ ಗಾಡ್, ನೋಡ್ಬೋದು ಈ ಥರದ್ದು 2 ಟೀ ಕಪ್ಸ್ ಇದೆ. ಅದ್ರ ಜೊತೆಗೆ ಈ ಥರದ್ದು 2 ಸಾಸರ್ಸ್ ಬಂದಿದೆ. ಸೇಮ್ ಎಲ್ಲದು ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿದೆ. ಇದು ಫುಲ್ಲು ಟೀ ಸೆಟ್. ನಾನು ಎಲ್ಲದ್ರದ್ದು ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೋಬೋದು. ವೈನ್ ಗ್ಲಾಸ್ ನೋಡ್ಬೋದು, ಈ ಥರದ್ದು ವೈನ್ ಗ್ಲಾಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದ್ರ ಮೇಲ್ಗಡೆ ಇಲ್ಲೊಂಥರ ಪಿಂಕ್ ಕಲರ್ ವೈನ್ ಗ್ಲಾಸು, ಒಂಥರ ರೋಸ್ ಗೋಲ್ಡ್ ಅಂತ ಹೇಳ್ಬೋದು, ಆ ಥರ ಕಲರ್ ವೈನ್ ಗ್ಲಾಸು. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಲೀಫ್ ಥರ ಕೊಟ್ಟಿದ್ದಾರೆ ಗ್ರೀನ್ ಕಲರಲ್ಲಿ. ಸೊ ಕ್ಯೂಟ್ ಅಲ್ಲ. ಈ ಥರದ್ದು 2, ಒಂದು ಸೆಟ್ ಆಫ್ 2 ವೈನ್ ಗ್ಲಾಸಸ್ಸು. ಸೊ ನೆಕ್ಸ್ಟ್ ಐಟಮ್ಸ್ಗಳು ಬಂದ್ಬಿಟ್ಟು ಇದು ಫೋರ್ಕ್ ಮತ್ತು ಸ್ಪೂನ್ ಮತ್ತು ನೈಫ್ ಏನು ಬರುತ್ತೆ ನೋಡಿ, ಇದ್ರದ್ದು ಸೆಟ್. ಅಯ್ಯೋ ಕಾಣಿಸ್ತಾನೆ ಇಲ್ಲ. ಓಕೆ, ಈ ಥರದ್ದು 2 ತೊಗೊಂಡಿದ್ದೀನಿ ಸೆಟ್ಟು. ಇದು ಒಂದು ಸೆಟ್ ಬರುತ್ತೆ, ಇಷ್ಟಕ್ಕೊಂದು ಸೆಟ್ ಆಗುತ್ತೆ. ಒಂದು ಸ್ಮಾಲ್ ಫೋರ್ಕು, ಅಂದರೆ ಒಂದು ಡೆಸರ್ಟ್ ಫೋರ್ಕ್ ಥರದ್ದು, ಒಂದು ದೊಡ್ಡ ಫೋರ್ಕು, ಅದ್ರ ಜೊತೆಗೆ ಒಂದು ನೈಫು, ಹಾಗೆ ಒಂದು ಸ್ಪೂನು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಈ ಥರದ್ದು ಪಾಟ್ ಆಯಿತಾ. ಲೈಕ್ ಏನಂತ ಕರೀತಾರೆ, ಇದು ಕ್ಯಾಸರೋಲ್ ಅಂತ ಕರೀತಾರೆ ಅನಿಸುತ್ತೆ, ಅಂದರೆ ಸರ್ವಿಂಗ್ ಬೌಲ್ ಅಂತ ಕರಿಬೋದು. ಈ ಥರ ಇದೆ ನೋಡ್ಬೋದು. ಇದು ಪಿಂಕ್ ಮತ್ತು ರೆಡ್ ಕಾಂಬಿನೇಷನಲ್ಲಿ. ಇದ್ರ ಮೇಲ್ಗಡೆ ಈ ಥರ ಮುಚ್ಚೋಕೆ ಒಂದು ಮುಚ್ಚಳ ಕೂಡ ಬಂದಿದೆ. ಸೊ ಯಾ, ಮಾತ್ರ ಇದೆಲ್ಲದ್ರದ್ದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆಯಿತಾ. ನಾನು ಎಲ್ಲದ್ರದ್ದು ಲಿಂಕ್ ಕೊಡ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಅದ್ರ ಜೊತೆಗೆ ಇದು ಸೆಟ್ ಆಫ್ 2 ಆಯಿತಾ. ಇದು ಸರ್ವಿಂಗ್ ಬೌಲ್ಸು, ಒಂದು ಗ್ರೀನ್ ಕಲರು, ಒಂದು ಪಿಂಕ್ ಕಲರು. ಇದೊಂಥರ ಪೇಸ್ಟಲ್ ಪಿಂಕ್ ಆ್ಯಂಡ್ ಪೇಸ್ಟಲ್ ಗ್ರೀನ್ ಕಲರು ನೋಡ್ಬೋದು. ಈ ಥರ ಇದೆ. ಇದಾದ್ಮೇಲೆ ಇದು ಕೇಕ್ ಟ್ರೇ ಆಯಿತಾ. ಇದ್ರ ಕೆಳಗಡೆ ಹಿಂಗೆ ಒಂದು ಸ್ಟ್ಯಾಂಡ್ ಥರ ಬರುತ್ತೆ. ಅದ್ರ ಜೊತೆಗೆ ಒಂದು ಕೇಕ್ ಕಟ್ಟಿಂಗ್ದು ಒಂದು ನೈಫ್ ಥರನೂ ಇದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದೆಲ್ಲ ಒಳಗಡೆ ಸೇರ್ಕೊಂಡ್ಬಿಟ್ಟೈತೆ. ಸದ್ಯಕ್ಕೆ ಇದು ಕೇಕ್ ಟ್ರೇ ನೋಡ್ಬೋದು, ಈ ಥರದ ಒಂದು ಕೇಕ್ ಟ್ರೇ. ಸೊ ಇದೇನಪ್ಪ ಅಂತ ಹೇಳಿದ್ರೆ 2 ಪ್ಲೇಟ್ಸು, 2 ಸ್ಮಾಲ್ ಪ್ಲೇಟ್ಸು, 2 ಬೌಲ್ಸು. ನೀವು ನೋಡ್ಬೋದು ಬೌಲ್ಸ್ ಈ ಥರ ಇದೆ, ಚಿಕ್ಕ ಬೌಲ್ಸು, ಡಿಪ್ ಬೌಲ್ಸ್ ಅಂತ ಬರುತ್ತಲ್ಲ ಆ ಥರದ್ದು ನೋಡ್ಬೋದು. ಪಿಂಕ್ ಕಲರ್ ಇದು. ಆ್ಯಂಡ್ ಈ ಪ್ಲೇಟ್ಸ್ ನೋಡ್ಬೋದು ಈ ಥರ ಇದ್ದಾವೆ. ಆ್ಯಂಡ್ ಇದು ಡಿನ್ನರ್ ಪ್ಲೇಟ್ಸು, ಒಂಥರ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ಇದು ಆಲ್ರೆಡಿ ನಾನು ಯೂಸ್ ಮಾಡಿದ್ದೀನಿ. ಆ್ಯಕ್ಚುಲಿ ನನ್ನ ಪ್ರಕಾರ ಕ್ವಾಲಿಟಿ ಎಲ್ಲ ಐಟಮ್ಸ್ಗಳದ್ದು ತುಂಬ ಚೆನ್ನಾಗಿದೆ. ನಾನು ಯಾವುದಾದ್ರು ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಮಾಡಿಬಿಡ್ತೀನಿ, ಮತ್ತು ನಾನು ಅದನ್ನ ಇಟ್ಕೊಳಕ್ಕೆ ಹೋಗಲ್ಲ. ಚೆನ್ನಾಗಿರೋದು ಮಾತ್ರ ನಾನು ಇಟ್ಕೊತೀನಿ, ಅದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೋಡ್ಬೋದು ಇದೊಂದು ವಾಸ್ ಅಥವಾ ವೇಸ್ ಅಂತ ಏನು ಕರಿತೀರ ನೋಡ್ರಿ, ಅದೇ ಚಿಕ್ಕದು. ಇದು ವೆರಿ ಸ್ಮಾಲ್. ಅದಕ್ಕೆ ಇದನ್ನು ತಗೊಂಡಿದ್ದೀನಿ ನೋಡ್ಬೋದು. ಇದು ನೋಡ್ಬೋದು ಫ್ಲವರ್ ಏನು ಬರುತ್ತೆ, ಆರ್ಟಿಫಿಷಿಯಲ್ ಫ್ಲವರು ಬೊಕ್ಕೆ ಥರ ಇರೋದು, ಅಂದರೆ ವೇಸ್ಗೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು, ವೇಸ್ ಅಥವಾ ವಾಸಿಗೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು. ಈ ವಾಸಿಗೆಲ್ಲ ಇದು ಚೆನ್ನಾಗಿ ಕಾಣಿಸಲ್ಲ, ಬೇರೆ ವಾಸಿಗೆ. ಆ್ಯಂಡ್ ಅದ್ರ ಜೊತೆಗೆ ಈ ವೈಟ್ ಕಲರ್ ಏನು ಫ್ಲವರ್ಸ್ ನೋಡ್ಬೋದು, ಆರ್ಟಿಫಿಷಿಯಲ್ ಫ್ಲವರ್ಸ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನೀವು ನೋಡ್ಬೋದು ಈ ಥರದ್ದು ಬೌಲ್ಸ್ ಏನು ಬರುತ್ತೆ, 2 ಬೌಲ್ಸ್ ತೊಗೊಂಡಿದ್ದೀನಿ. ಸೆಟ್ ಆಫ್ 2 ಬೌಲ್ಸು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಇಲ್ಲಿ ನೋಡ್ಬೋದು ಇದು ಒಂದು ನಮ್ಮ ಮನೇಲಿ ಆವಾಗಲೇ ಇತ್ತು, ಬಟ್ ನಿಮಗೆ ತೋರಿಸ್ತಾ ಇದ್ದೀನಿ, ಮುಂಚೆನೇ ಇತ್ತು ಇದು.
ಇಲ್ಲೇ ಇತ್ತು ಅಂತೇಳಿ ತೋರಿಸ್ತಾ ಇದ್ದೀನಿ. ಇದ್ರದ್ದು ಲಿಂಕ್ ಬೇಕಾದರೆ ಕೊಡ್ತೀನಿ. ಅದೇ ನೀರು ಜಗ್ಗು ಏನು ಬರುತ್ತೆ ಆ ಥರದ್ದು ಗ್ಲಾಸಿಂದು ತುಂಬ ಚೆನ್ನಾಗಿ ಅನಿಸುತ್ತೆ ಒಂಥರ. ಇನ್ನೊಂದು ಮತ್ತೆ ಹೋಗ್ಬಿಟ್ಟೆ ತೋರಿಸೋದು. ಇದು ನೋಡ್ಬೋದು, ಇದು ಕ್ಯಾಂಡಲ್ ಸ್ಟ್ಯಾಂಡ್ ಆಯಿತಾ, ಉದ್ದುದು ಕ್ಯಾಂಡಲ್ಸ್ ಬರುತ್ತಲ್ಲ, ಹಿಂಗೆ ಲಾಂಗ್ ಕ್ಯಾಂಡಲ್ಸ್, ಸ್ಟಿಕ್ ಕ್ಯಾಂಡಲ್ಸು, ಅದನ್ನು ಇದ್ರೊಳಗಡೆ ಹಾಕ್ಬಿಟ್ಟು ಈ ಥರ ಟೇಬಲ್ಸ್ ಮೇಲೆ ಇಟ್ಟರೆ ತುಂಬ ಚೆನ್ನಾಗಿ ಅನಿಸುತ್ತೆ ಒಂಥರ ಡೆಕೋರೇಟಿವ್ ಆಗಿ. ಅದಕ್ಕೆ ತೊಗೊಂಡಿದ್ದೆ. ಅದ್ರ ಜೊತೆಗೆ ಈ ಹ್ಯಾಂಡ್ ಟವಲ್ಸ್ ಥರದ್ದು ಬರುತ್ತಲ್ಲ, ಒಂದು 4 ತೊಗೊಂಡಿದ್ದೆ ವೈಟ್ ಕಲರ್ದು, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ಇದನ್ನ ನೋಡ್ಬೋದು, ಇದು ಗೋಲ್ಡನ್ ಕಲರ್ದು ತಟ್ಟೆ ಕೆಳಗಡೆ ಮ್ಯಾಟ್ ಬರುತ್ತಲ್ಲ, ಏನಂತಾರೆ ಡಿನ್ನರ್ ಪ್ಲೇಟ್ ಮ್ಯಾಟ್ ಏನಂತಾರೆ ಅಂತ ಗೊತ್ತಿಲ್ಲ. ಈ ಥರದ್ದು ಒಂದು ಸೆಟ್ ಬರುತ್ತೆ. ಐ ಥಿಂಕ್ 6 or 8 ಇದೆ ಇದರಲ್ಲಿ. ಇದನ್ನು ಕೂಡ ತೊಗೊಂಡಿದ್ದೆ. ಸೊ ಗೈಸ್, ಇದೆಲ್ಲದನ್ನು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಕೋಬೋದು. ನನಗೆ ಇದ್ರ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಅನ್ನಿಸ್ತು. ಚೆನ್ನಾಗಿದೆ ಕ್ವಾಲಿಟಿ, ಏನು ಕಳಪೆ ಅಂತ ಹೇಳೋಂಗಿಲ್ಲ, ಏನೂ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಗೋ ಚೆಕ್ ಇಟ್ ಔಟ್. ನೆಕ್ಸ್ಟ್ ಇಲ್ಲಿ ನಾನು ಮಧ್ಯಾಹ್ನ ಲಂಚಿಗೆ ಫಸ್ಟು ನಾನು ಚಿಕನ್ ಚಾಪ್ಸ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದಂತ ತೋರಿಸ್ತೀನಿ. ಫಸ್ಟು ಒಂದು ಪ್ಯಾನ್ ತೊಗೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು 1 ರಿಂದ 2 ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡು ಅದ್ರ ಜೊತೆಗೆ ಒಂದು 2-3 ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಸೇರಿಸ್ಕೋಬೇಕು. ಅದಾದ ನಂತರ ಇಲ್ಲಿ ಪುದೀನ ಮತ್ತು ನಾನು ಒಂದು ಅರ್ಧದಿಂದ 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲದನ್ನು ನೀಟಾಗಿ ಬೆಂದೋಗೋವರೆಗೂ ಬೇಯಿಸ್ಕೊಂಡಾದ್ಮೇಲೆ 1 ಇಂಚು ಚಕ್ಕೆ, 1-2 ಏಲಕ್ಕಿ, ಒಂದು ಸ್ವಲ್ಪ ಗೋಡಂಬಿ ಮತ್ತು ಒಂದು ಸ್ವಲ್ಪ ಕಾಯಿ ಇದಿಷ್ಟನ್ನು ಸೇರಿಸ್ಕೊಬಿಟ್ಟು ಹುರಿದು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಿ ಸೈಡಿಗೆ ಎತ್ತಿಟ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಾನು ಒಂದು ಕುಕ್ಕರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಬಿಟ್ಟು ಇದಕ್ಕೆ ನಾನು 1 kg ಅಷ್ಟು ಚಿಕನ್ ಸೇರಿಸ್ಕೊತಾ ಇದ್ದೀನಿ. ಅದಾದ ನಂತರ ಚಿಕನ್ ನೀಟಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಬೇಯಿಸಿದ ನಂತರ ಹಸಿರು ಖಾರನ ನಾವು ಏನು ಹುರಿದ್ಬಿಟ್ಟು ಮಿಕ್ಸಿ ಮಾಡಿ ಎತ್ತಿಟ್ಕೊಂಡಿದ್ವಿ ನೋಡಿ, ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಂಬಿಟ್ಟು ನಾರ್ಮಲಾಗಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 2 ರಿಂದ 3 ವಿಷಲ್ ಕೂಗಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂತಹ ಚಿಕನ್ ಚಾಪ್ಸ್ ರೆಡಿಯಾಗಿ ಹೋಗುತ್ತೆ. ಸಖತ್ತಾಗಿರುತ್ತೆ, ಮನೇಲಿ ಟ್ರೈ ಮಾಡಿ. ಅದಾದಮೇಲೆ ನಾನು ಸ್ವಲ್ಪ ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೀನಿ. ಬೀಟ್ರೂಟ್ ಪಲ್ಯಕ್ಕೆ ಸ್ವಲ್ಪ ಆಯಿಲು, ಮಾಮೂಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ, ಕರಿಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡು. ಅದಾದಮೇಲೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಬೆಂದಾದಮೇಲೆ ತುರಿದಿರೋ ಅಂಥ ಬೀಟ್ರೂಟ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ತುರಿದಿರೋ ಬೀಟ್ರೂಟ್ದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು, ಅಂದರೆ ನೀಟಾಗಿ ಹುರ್ಕೋಬೇಕಾಗತ್ತೆ. ಇದು ನೀಟಾಗಿ ಹುರ್ಕೊಂಡ ನಂತರ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದಾದಮೇಲೆ ಸ್ವಲ್ಪ ತುರಿದಿರೋ ಅಂಥ ಕಾಯಿ ತುರಿನ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಕಾಯಿ ತುರಿ ಸೇರಿಸಿದ್ರೆ ಮುಗ್ದೋಯ್ತು, ಬೀಟ್ರೂಟ್ ಪಲ್ಯ ರೆಡಿ ಆಗೋಯ್ತು. ಅದಾದಮೇಲೆ ಇದ್ರ ಜೊತೆಗೆ ನಾನು ಸ್ವಲ್ಪ ಚಪಾತಿ ಕೂಡ ಮಾಡಿಕೊಂಡೆ. ನೀವು ಇದಕ್ಕೆ ಯಾವ ಥರ ಬೇಕಾದರೂ ರೊಟ್ಟಿ, ಅಕ್ಕಿ ರೊಟ್ಟಿ ಇರ್ಬೋದು, ಜೋಳದ ರೊಟ್ಟಿ ಇರ್ಬೋದು, ಏನಾದ್ರೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇವತ್ತಿನ ಊಟ ಇದಾಗಿತ್ತು, ಸಕ್ಕತ್ತಾಗಿತ್ತು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.